ಮರಿ ರಾಜಾಹುಲಿ ವಿರುದ್ಧ ಟಗರು ಗುಟುರು. ಬಿಜೆಪಿ ಅಧ್ಯಕ್ಷರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸದನದಲ್ಲಿ ವಿಜಯೇಂದ್ರಗೆ ಬೆವರಿಳಿಸಿದ ಸಿಎಂ ಸಿದ್ದರಾಮಯ್ಯ. ಮರಿ ರಾಜಾಹುಲಿ ಅಂದ್ರೆ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ BY ವಿಜಯೇಂದ್ರರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದು ವರ್ಸಸ್ ವಿಜಯೇಂದ್ರ ಸಮರ. ಜಾತಿ ಹೆಸರಿನಲ್ಲಿ ನೀನು ರಾಜಕೀಯ ಮಾಡ್ತಿದ್ದೀಯಾ? ಇದು ಸಿದ್ದರಾಮಯ್ಯರ ಸಾಲುಗಳನ್ನು ಹೇಳ್ತಾ ಇದ್ದೀನಿ. ಜಾತಿ ಹೆಸರು ಹೇಳಿಕೊಂಡು ನೀನು ರಾಜ್ಯಾಧ್ಯಕ್ಷನಾಗಿದ್ದೀಯಾ? ಇದು ಸಿಎಂ ಸಿದ್ದರಾಮಯ್ಯ ಗುಡುಗಿರುವಂತಹದ್ದು. ಆಪರೇಷನ್ ಕಮಲ ಮಾಡಿ ನೀವು ಅಧಿಕಾರ ಮಾಡಿದ್ದೀರಾ. ಜಾತಿ ಹೆಸರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದು ಅಂತ ಹೇಳಿ ಘನಗಂಭೀರ ಆರೋಪ. ಲಿಂಗಾಯತರ ಹೆಸರಿನಲ್ಲಿ ನೀನು ಅಧ್ಯಕ್ಷನಾಗಿದ್ದೀಯಾ? ಸ್ವಂತ ವರ್ಚಸ್ಸು ಕೆಲಸ ಮಾಡಿಲ್ಲ ಅಂತ ಅದರ ಅರ್ಥ. ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಜಾತಿ ಸಮಾವೇಶ ಮಾಡೋರು ನೀವು. ಜಾತಿ ಆಧಾರಿತ ರಾಜಕೀಯ ಮಾಡ್ತೀರಾ ಅಂತ ಹೇಳಿ ಮರಿ ರಾಜಾಹುಲಿ ವಿರುದ್ಧ ಟಗರು ಗುಟುರು ಹಾಕಿರುವಂತಹದ್ದು. ಬಿಜೆಪಿ ಅಧ್ಯಕ್ಷನ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಲಿಂಗಾಯತ ಸಮುದಾಯದ ಅಗ್ರಗಣ್ಯ ನಾಯಕರ ಪೈಕಿ BS ಯಡಿಯೂರಪ್ಪ ಕೂಡ ಒಬ್ಬರು. BS ಯಡಿಯೂರಪ್ಪ ರಾಜಕೀಯ ನಡೆಯ ಹಿಂದೆ ಬರೀ ಜಾತಿ ಲೆಕ್ಕಾಚಾರಗಳಿರುತ್ತೆ ಎನ್ನುವಂತಹದ್ದು ಸಾಂಪ್ರದಾಯಿಕವಾಗಿ ಕೇಳಿಕೊಂಡು ಬಂದಿರತಕ್ಕಂತಹ ಆರೋಪ ನಾವು. ಆದರೆ ನಿನ್ನೆ ಸದನದಲ್ಲಿ ಬಹುದೊಡ್ಡ ಗಲಾಟೆ ನಡೆದು ಹೋಯಿತು. ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ವಿಧಾನಸಭೆಯಲ್ಲಿ ಸಿಎಂ ಸಿದ್ದು ವರ್ಸಸ್ RSS, ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ವರ್ಸಸ್ BY ವಿಜಯೇಂದ್ರ. RSS ಅಂತ ಹೇಳಿದ್ರೆ ಬರೀ ಗೂಂಡಾ ಮತ್ತು ಗಲಾಟೆ ವಿಷಯದಲ್ಲಿ RSS ಅವರ ಪಾತ್ರವೇ ಹೆಚ್ಚಿರುತ್ತೆ, ಬಜರಂಗ ದಳದವರದೇ ಪಾತ್ರ ಹೆಚ್ಚು ಅನ್ನುವಂಥ ಆರೋಪವನ್ನು ಹೊರಸಿದಾಗ ಸದನದಲ್ಲಿ ಬಿಜೆಪಿಗರು ಎದ್ದು ನಿಂತು ಸಿಎಂ ಸಿದ್ದರಾಮಯ್ಯರನ್ನ ತರಾಟೆಗೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳು ಕೂಡ ನಡೆದು ಹೋಯಿತು. ರಾಜ್ಯದಲ್ಲಿ ಅಪರಾಧ ಪ್ರಕರಣ ಸಂಬಂಧ ಮಾಹಿತಿ ನೀಡುವ ವೇಳೆ RSS ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ ಹೇಳಿಕೆ ಸೋಮವಾರ ಕೆಳಮನೆಯಲ್ಲಿ ಕೋಲಾಹಲ ಸೃಷ್ಟಿ ಮಾಡಿತ್ತು. ಜೊತೆಗೆ ಮಧ್ಯಾಹ್ನದ ಕಲಾಪ ಬಹುತೇಕ ಆ ವಿಚಾರದಲ್ಲೇ ಬಲಿಯಾಯಿತು. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಅಪರಾಧಗಳ ಸಂಖ್ಯೆ ಕಡಿಮೆಯಾಗಿದೆ. ಇದನ್ನು ಶೂನ್ಯಕ್ಕಿಳಿಸುವ ಗುರಿ ನಮ್ಮದು. ಆದರೆ ರಾಜ್ಯದಲ್ಲಿ ಅಪರಾಧಗಳನ್ನು ಮಾಡುವವರೇ ನೀವು. ಅದರರ್ಥ BJP RSS ಎಂದು ನೇರ ವಾಗ್ದಾಳಿ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ. ಅದಾದ ನಂತರ ಕಾಂಗ್ರೆಸ್ ಅಧಿಕಾರದಲ್ಲಿ ಅಪರಾಧದ ಸಂಖ್ಯೆಯನ್ನು ಶೂನ್ಯಕ್ಕೆ ಇಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಅದಾದ ಮೇಲೆ BY ವಿಜಯೇಂದ್ರರ ವಿರುದ್ಧ ನೇರ ಸಮರ ಸಾರಿದ್ರು. ನೀವೆಲ್ಲ ಜಾತಿ ಲೆಕ್ಕಾಚಾರದಲ್ಲಿ ಅಧಿಕಾರಕ್ಕೆ ಬರೋರು ಆಪರೇಷನ್ ಕಮಲಾದಂತಹ ಅಸ್ತ್ರವನ್ನು ಪ್ರಯೋಗ ಮಾಡ್ಕೊಂಡೇ ನೀವು ಅಧಿಕಾರಕ್ಕೆ ಬರೋರು ಅಂಥೇಳಿ ಒಂದರ್ಥದಲ್ಲಿ BY ವಿಜಯೇಂದ್ರರನ್ನ ಬೆವರಿಳಿಸುವಂಥ ಕೆಲಸ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ.